ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇರುವಂತಹ ಗಾಯತ್ರಿ ನಗರ್ ರೋಡ್ ಅಲ್ಲಿ ಜಾಮೆಟ್ರಿ ಅಂತ ಒಂದು ಪಬ್ ಇದೆ. ಸೊ ಅರೌಂಡ್ 3:30 to 4 ಗಂಟೆ ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ. ವಾಚ್ಮ್ಯಾನ್ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ. ಅಂಡ್ ಅದು ಆದ್ಮೇಲೆ ನೋಡಿದ ಮೇಲೆ ಇವರು ವಾಚ್ಮ್ಯಾನ್ ಕೆಳಗಡೆ ಬಂದು ಡೋರ್ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇರ್ತಾರೆ. ಯಾಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದ್ದರಿಂದ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅದೆಲ್ಲ ಬಿಲ್ಡಿಂಗ್ ಎಲ್ಲ. ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ. ಅರೌಂಡ್ 5 o'clock 4:30 to 5 o'clock ಕಾಲ್ ಬಂದಿದೆ 112. ಸೊ ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಬಂದಿದ್ರು, ನಾವು ಬಂದಿದ್ದೀವಿ, ವೆರಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂದರೆ ಅವರು ಇದಾರಂತ ಏನೂ ಆಗಿಲ್ಲ. ಅವರು CCTV ಎಲ್ಲ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಆಗಿದೆ ಅಂತ ಹೇಳಿ ಪತ್ತೆ ನೋಡಬೇಕು. ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ, ಅಂದರೆ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾರೆ, ಕಳ್ಳತನ ಆಗಿದೆ ಅಂತ ಹೇಳಿ ಪ್ರೈಮ್ ಆಫೀಸ್ ನಮಗೆ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ FIR ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. CCTV ಆಫ್ ಮಾಡಿದ್ದಾರೆ, ಅಂದರೆ CCTV ಆಫ್ ಮಾಡಿ ಪವರ್ ಆಫ್ ಮಾಡಿ ಅವ್ರು ಕಳ್ಳತನ ಮಾಡಿರೋದು ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಯಾರು ಏನಂತ FIR ಆಗಿ ಇನ್ವೆಸ್ಟಿಗೇಷನ್ ಯಾವ ವೆಪನ್ ಅಂದರೆ ಇದು ವಾಚ್ನ ಹೇಳ್ತಾರೆ, ಅದು ಕನ್ಫರ್ಮ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದರೆ ಅದು ವೆಪನ್ ಇದೆಯಾ ಇಲ್ಲೋ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಕಳ್ಳತನಕ್ಕೆ ಬಂದಿದ್ದಾರೆ, ಕಳ್ಳತನಕ್ಕೆ ಬಂದಿದೆ, ಎಲ್ಲ ಮಾಸ್ಕ್ ಎಲ್ಲ ಹಾಕೊಂಡು ಕಳ್ಳತನಕ್ಕೆ ಬಂದಿದ್ದಾರೆ. ಸೊ ವಾಚ್ಮನ್ ದೂರದಿಂದ ನೋಡಿದ್ದಾರೆ. ಸೊ ಅವರು ಇದು ತಪ್ಪು ತಿಳುವಳಿಕೆಯಿಂದ ಹೇಳಿರ್ಬೋದು. ವ್ಯಕ್ತಿ ಬಂದಿರೋದು ನಿಜಾನ? ವ್ಯಕ್ತಿ ಬಂದಿದೆ, ನಿಜ. ವ್ಯಕ್ತಿ ಬಂದಿದೆ, ನಿಜಾನ ಸರ್? ಕೈಯಲ್ಲಿ ಇರೋದೂ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವರು ದೂರದಿಂದ ನೋಡಿ ಹಾಗೆ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಕಳ್ಳತನ ಆಗಿದೆ ಅಂತ ಹೇಳಿ ನಮಗೆ ಇಲ್ಲ ರೂಮ್ ಅದು ಹೋಲ್ ಬಿಲ್ಡಿಂಗ್ ಎಲ್ಲ ನಾವು ಸರ್ಚ್ ಮಾಡಿಸಿದ್ದೀವಿ, ನಾವೇ ನಮ್ಮ ಪೊಲೀಸ್ ಅವರೆಲ್ಲ ಸರ್ಚ್ ಮಾಡಿದ್ದೀವಿ. ಸೊ ಅದರಲ್ಲಿ ಇಲ್ಲ ಅವರು. ಸೊ ಮೇ ಬಿ ಬೇರೆ ಬಾತ್ರೂಮ್ ಡೋರಿಂದ ಆಗಲಿ, ಏನಾದರೂ ಕಿಚನ್ ರೂಮಿಂದ ಆಗಲಿ, ಹೊರಗಡೆಯಿಂದ ಏನು ಹೋಗಿರ್ಬೋದು ಅಂತ ನಮ್ಮ ಶಂಕ. ಎಷ್ಟು ಕಳ್ಳತನ ಆಗಿದೆ, ಏನು ಕಳ್ಳತನ ಆಗಿದೆ ಅದಿನ್ನು ಹೇಳಬೇಕು. ಸೊ ಕ್ಯಾಶ್ ಕೌಂಟರಲ್ಲಿ ಕ್ಯಾಶ್ ಹೋಗಿದೆ ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಗಿವನ್ ಬೈ ದಿ ಒಬ್ಬನೇ ವ್ಯಕ್ತಿ ಬಂದಿರೋದು ಅಂತ? ಒಬ್ಬನೇ ಬಂದಿದ್ದು. ಹೊಡೆದಾಗಿದೆ ಟೇಬಲ್, ಅವರು ಕ್ಯಾಶ್ ಕೌಂಟ್ರಲ್ಲಿ ಏನಾದರೂ ಹೊಡೆದಿರೋದು ಏನಾದರೂ ಇದೆಯಾ? ಈಗ ಡೋರ್ ಓಪನ್ ಆಗಿದೆ, ಕೌಂಟರ್ ಓಪನ್ ಆಗಿದೆ. ಸೊ ಅವ್ರದ್ದು ಕ್ಯಾಶ್ ಜಾಸ್ತಿ ಏನಿರಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ಸ್ ಇದ್ದ ಕಾರಣಕ್ಕೆ. ಸೊ ಕ್ಯಾಶ್ ಏನೋ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ಮಾಡಿದ ಮೇಲೆ ಅವ್ರು ಕಂಪ್ಲೇಂಟ್ ಏನು ಕೊಟ್ಟರು ಅದನ್ನ ಪ್ರಕಾರ FIR ಮಾಡಿ. ನೀವು ಬಂದಾಗ ಆ ವ್ಯಕ್ತಿ ಒಳಗಡೆ ಇಲ್ಲ ಯಾರು ಇಲ್ಲ. ಅದು ಮೇ ಬಿ ನೈಟೇ ಹೋಗಿರ್ಬೋದು, ನೈಟ್ ಹೋಗಿದ್ದು. ಸರ್ ನಿಮ್ಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು ಸರ್? 5 o'clock. ಇಲ್ಲ ಅವರು ಎಂಟ್ರಿ ಆಗಿದ್ದು ಬ್ಯಾಕ್ ಗೇಟ್, ಫ್ರಂಟ್ ಗೇಟ್ ಅಲ್ಲಿ. ಎಷ್ಟು ಗಂಟೆಗೆ ಎಂಟ್ರಿ ಆಗಿದ್ದಾನೆ ಅಂತ ಸರ್ ಅವ್ರ ಸಸ್ಪೆಕ್ಟ್? 3:34 o'clock. ಕ್ಲೋಸ್ ಆಗಿತ್ತಲ್ಲ ಸರ್? 1:30ಗೆಲ್ಲ ಆಗಿದ್ದು ಗೊತ್ತಾಗಿಲ್ಲ ಸರ್. 1:30ಗೆಲ್ಲ ಕ್ಲೋಸ್ ಆಗಿದೆ. ಅವ್ರು ಬ್ಯಾಕ್ ಎಂಟ್ರಿ ಆಗಿದ್ದಾರೆ, ಎಮರ್ಜೆನ್ಸಿ ಎಂಟ್ರಿ ಆಗಿದ್ದಾರೆ. ಸೆಕ್ಯೂರಿಟಿ ಮುಂದೆ ಗೇಟ್ನಲ್ಲಿದ್ದಾರೆ. ಸೌಂಡ್ ಬಂದಾಗ ಹೊರಗಡೆ ಹೋಗಿದ್ದಾರೆ. ಒಬ್ಬ ಮನುಷ್ಯನ ನೋಡಿದ್ದಾರೆ, ಅವ್ರ ಹತ್ರ ವೆಪನ್ ಇದೆ ಅಂತ ಹೇಳಿ ಸಂಖ್ಯೆ ಅವ್ರು ಬಂದಿರಬಹುದು. ಸೊ ಅದಕ್ಕೆ 5 ಗಂಟೆಗೆ ಅವರೆಲ್ಲ ಓನರ್ ಜೊತೆ ಮಾತಾಡಿ 5 o'clock ಪೊಲೀಸ್ ಅವರಿಗೆ ತಿಳಿಸಿದ್ದಾರೆ. ಸೊ ಅದನ್ನು ನಾವು ಸರ್ಚ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಕಂಡು ಬಂದಿಲ್ಲ. ಸೊ ದೆರ್ ಇಸ್ ನೋ ಡೌಟ್ ಆರ್ ದೆರ್ ಇಸ್ ನೋ ಸಸ್ಪಿಷಿಯಸ್ ಅಬೌಟ್ ದ ವೆಪನ್ ಆರ್ ಸಮ್ ಸಸ್ಪಿಷಿಯಸ್ ಪರ್ಸನ್. ಬಟ್ ಕಳ್ಳತನ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.